ಹಾಯ್ ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ನಾವೆಲ್ಲ ಚಿಕ್ಕವರಿದ್ದಾಗ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಹೊರಗಡೆ ಜಗ್ಗು, ಬೋರ್ವೆಲ್ಲು, ಹಳ್ಳ ಕೊಳ್ಳ, ಬಾವಿ, ಚಾನಲ್ಗಳಲ್ಲೇ ಸ್ನಾನ ಮಾಡಿದ್ದೇ ಹೆಚ್ಚು. ಇನ್ನು ಕೆಲವರು ಈ ಡೈವರ್ಟ್ರು, ಶವರು, ವಾಲ್ ಮಿಕ್ಸರು ಇದರಲ್ಲಿ ಸ್ನಾನ ಮಾಡಿರೋರು ಇದ್ದಾರೆ. ಅದಕ್ಕಿಂತ ಚೂರು ಅಪ್ಗ್ರೇಡು ಈ ಥರ್ಮೋಸ್ಟಾಟು, ಬಾಡಿ ಜೆಟ್ಟು, ಬಾಡಿ ಶವರಲ್ಲೂ ಸ್ನಾನ ಮಾಡಿರೋರು ಇದ್ದಾರೆ. ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಅಂದರೆ ಈ ಜಕೂಸಿನ ಹೇಗೆ ಫಿಟ್ ಮಾಡೋದು, ಅದರ ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕಸ್ಟಮರು ಹಳೆಯ ಮನೆಯಲ್ಲಿರೋ ಜಕೂಸಿನ ರಿಮೂವ್ ಮಾಡಿ ಇವ್ರು ಬಂದಿರೋ ಹೊಸ ಮನೆಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಈ ಪ್ಲೇಸಲ್ಲಿ ನಾವು ಜಕೂಸಿನ ಕೂರಿಸ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಈ ಬಿಲ್ಡಿಂಗ್ ವರ್ಕ್ನ ನಾವು ಮಾಡಿರಲಿಲ್ಲ, ಬಟ್ ಜಕೂಸಿ ಒಂದು ಕೂರಿಸ್ಲಿಕ್ಕೆ ಹೇಳಿದ್ರಿಂದ ನಾವು ಬಂದು ಮಾಡ್ತಾಯಿದ್ದೀವಿ. ಇಲ್ಲಿ ನಾರ್ಮಲ್ ಸಿಂಗಲ್ ಪೀಸ್ ಕಮೋಡ್ನ ಇನ್ಸ್ಟಾಲ್ ಮಾಡಿದ್ರು, ಜಕೂಸಿಗೋಸ್ಕರ ಅದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನೀವು ಇಲ್ಲಿ ಗಮನಿಸ್ಬೋದು, ಜಕೂಸಿ ಸ್ವಲ್ಪ ದೊಡ್ಡದಿದೆ, ಬಾತ್ರೂಮ್ ಚೌಕಟ್ಟು ಸ್ವಲ್ಪ ಸಣ್ಣದಿದೆ. ಜಕೂಸಿ ಪಾಸ್ ಆಗಲಿಕ್ಕೆ ಮಾರ್ಕ್ ಮಾಡಿಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಚೌಕಟ್ಟು ತುಂಬ ಚಿಕ್ಕದಿರೋದ್ರಿಂದ ಡೋರ್ನು ಸಹ ರಿಮೂವ್ ಮಾಡ್ಕೊಳ್ತಾ ಇದ್ದೀವಿ. ಈ ಜಾಗದಲ್ಲಿ ಇದ್ದಿದ್ದು ಟ್ಯಾಪ್ಸ್ನ ರಿಮೂವ್ ಮಾಡಿಕೊಂಡು ಇದಕ್ಕೆ ಇನ್ಲೆಟ್ ಆಗೋಕ್ಕೋಸ್ಕರ ಹಾಟು ಮತ್ತು ಕೋಲ್ಡ್ಗೆ 2 ಹೊಸ ಪಾಯಿಂಟ್ನ ಹೊಸದಾಗಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಹೊಡಿದೆ ಬಡಿದೆ ಚಿಕ್ಕದಾಗಿ ಚೊಕ್ಕವಾಗಿ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಪಾಯಿಂಟ್ ಎಲ್ಲ ಬಿಚ್ಕೊಂಡು ಅದರ ಡೈರೆಕ್ಷನ್ ನೋಡಿಕೊಂಡು, ಯಾಕಂದರೆ ಪೈಪ್ ಏನು ಹೊಡೆದೋಯ್ತು ಅಂದರೆ ಸುಮ್ಮನೆ ಟೈಲ್ಸ್ ಎಲ್ಲ ಹೊಡಿಬೇಕಾಗುತ್ತೆ. ಹಾಗಾಗಿ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನೀಟಾಗಿ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಟ್ಯಾಪ್ ಪಾಯಿಂಟ್ ಎಲ್ಲ ಆದಮೇಲೆ ಎಲೆಕ್ಟ್ರಿಕ್ ಪಾಯಿಂಟು ಬೇಕಾಗುತ್ತೆ. ಹಾಗಾಗಿ ಒಂದು ಏಜ್ ಪಾಯಿಂಟ್ ಕೂಡ ಮಾಡ್ಕೊಳ್ತಾ ಇದ್ದೀವಿ.
ನಾವಿಲ್ಲಿ 5 ಫ್ಲೋರ್ ಇರೋ ಅಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಅದರಲ್ಲೂ ಆಲ್ಮೋಸ್ಟ್ ಲಾಸ್ಟ್ ಫ್ಲೋರಲ್ಲೇ ವರ್ಕ್ ಮಾಡ್ತಿರೋದು. ಈ ಜಕೂಸಿಗೆ ಹೊಸ ಲೈನ್ನ ಅಲ್ಲಿಂದನೇ ಮಾಡ್ತಿರೋದು. ಈ ಜಕೂಸಿನ ಟ್ರಾನ್ಸ್ಪೋರ್ಟೇಷನಲ್ಲಿ ತರುವಾಗ ಬಿದ್ದು ಒದ್ದಾಡಿ ಎಲ್ಲ ಗಬ್ಬೆದೋಗ್ಬಿಟ್ಟಿತ್ತು. ಹಾಗಾಗಿ ನೀಟಾಗಿ ವಾಶ್ ಮಾಡ್ತಾಯಿದ್ದೀವಿ. ನೀಟಾಗಿ ವಾಶ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ರೆಡಿ ಮಾಡ್ಕೊಂಡಿರೋ ಹಾಟು ಮತ್ತು ಕೋಲ್ಡ್ಗೆ ಆ್ಯಂಗಲ್ ವಾಲ್ವ್ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ನಾರ್ಮಲ್ಲು ಜಕೂಸಿಯಲ್ಲಿ ಬರೋ ಹಾಗೆ ಹ್ಯಾಂಡ್ ಶವರ್ಗೆ ಟರ್ನಿಂಗ್ ನಾಬು, ಡೈವರ್ಟ್ರಿಕ್ ಸ್ಪೌಟು ಮತ್ತು ಟರ್ನಿಂಗ್ ನಾಬ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀವಿ. ಇದು ಹೆಡ್ ರೆಸ್ಟು ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಫಿಟ್ಟಿಂಗ್ ಆದಮೇಲೆ ಹಾಟು ಕೋಲ್ಡಿಗೆ ಇನ್ಲೆಟ್ ಕನೆಕ್ಷನ್ ಮಾಡ್ತಿದ್ದೀವಿ. ಇದು ಅಷ್ಟೇ ಪೈಪ್ ಮೇಲೆ ಇರುತ್ತೆ ರೆಡ್ಡು ಮತ್ತು ಬ್ಲೂ ಕಲರು. ಅದನ್ನು ಬ್ಲೂ ಇರೋದು ಕೋಲ್ಡಿಗೆ ಮತ್ತು ರೆಡ್ ಇರೋದು ಹಾಟಿಗೆ ಕೊಡಬೇಕು. ಎಲ್ಲ ಕಂಪ್ಲೀಟ್ ಕನೆಕ್ಷನ್ ಆದಮೇಲೆ ಫೈನಲ್ ಔಟ್ಪುಟ್ಟು ಈ ರೀತಿ ಕಾಣ್ತಾ ಇದೆ. ಇವಾಗ ವಾಟ್ರನ್ನ ಫಿಲ್ ಮಾಡಲಿಕ್ಕೆ ಬಿಟ್ಟಿದ್ದೀವಿ. ಇಲ್ಲಿ ಬಬಲ್ ಮಸಾಜಿಗೆ ಅಂತಲೇ 8 ಜೆಟ್ ಇದೆ ಮತ್ತು ಸೈಡ್ ಪುಷಿಂಗಿಗೆ ಅಂತಲೇ 6 ಜೆಟ್ ಇದ್ದಾವೆ. ಈಗ ಕನೆಕ್ಟ್ ಮಾಡಿರೋ ಸ್ವಿಚ್ಚನ್ನ ಆನ್ ಮಾಡ್ತಾ ಇದ್ದೀವಿ. ಇದು ಡೈವರ್ಟರ್ ನಾಬು. ನೀವು ರೈಟ್ ಸೈಡಿಗೆ ಅಪ್ ಮಾಡಿದ್ರೆ ಕೋಲ್ಡ್ ವಾಟರ್ ಬರುತ್ತೆ ಮತ್ತು ಅದನ್ನು ಲೆಫ್ಟ್ ಸೈಡಿಗೆ ಅಪ್ ಮಾಡಿದ್ರೆ ಹಾಟ್ ವಾಟರ್ ಬರುತ್ತೆ. ಇದನ್ನು ಈಕ್ವಲಿ ಸೆಂಟ್ರಿಗೆ ಇಟ್ಟರೆ ನಿಮಗೆ ಮಿಕ್ಸಿಂಗ್ ಆಗಿ ಬರುತ್ತೆ. ಈ ನಾಬ್ನ ನೀವು ಟರ್ನ್ ಮಾಡಿದ್ರೆ ಹ್ಯಾಂಡ್ ಶವರ್ಲಿ ನಿಮಗೆ ವಾಟರ್ ಫ್ಲೋ ಆಗುತ್ತೆ. ಇಲ್ಲಿ ವಾಟರ್ ಪ್ರೂಫ್ ಆಗಿರೋ ಬಟನ್ ಪೆನಲ್ನ ನೀವು ನೋಡ್ಬೋದು. ಇದು ಪವರ್ ಬಟನ್ನು. ಇದು ಆನ್ ಆದರೆ ನಿಮಗೆ ರೆಡ್ ಇಂಡಿಕೇಟರ್ ತೋರಿಸುತ್ತೆ. ಲೈಟಿಗೆ ಅಂತ ಒಂದು ಸಪ್ರೇಟ್ ಬಟನ್ ಇದೆ. ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ RGB ಲೈಟಿಂಗ್ ಬರುತ್ತೆ. ಇದರಲ್ಲಿ ಡೆಡಿಕೇಟೆಡ್ ಆಗಿ FM ಬಟನ್ ಕೂಡ ಇದೆ. ಇದನ್ನು ಆನ್ ಮಾಡಿದ್ರೆ ನಾವು ಶಿವಮೊಗ್ಗದಲ್ಲಿರೋದ್ರಿಂದ ಶಿವಮೊಗ್ಗದಲ್ಲಿ ಒಂದು ಚಾನಲ್ ಇದೆ 90.8. ಅದರಲ್ಲಿ ಮ್ಯೂಸಿಕ್ ಬರ್ತಾಯಿತ್ತು. ನಾವು ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀವಿ. ಈ 2 ಬಟನ್ಗಳು ವಾಲ್ಯೂಮ್ನ ಅಪ್ ಡೌನ್ ಮಾಡಲಿಕ್ಕಿದ್ದಾವೆ.
ಬಬ್ಬಲ್ ಮಸಾಜಿಗೆ ಅಂತ ಒಂದು ಬಟನ್ ಇದೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲೇನು ನೀವು RGB ಲೈಟ್ ನೋಡ್ತೀರಾ ಅದ್ರ ಸೆಂಟ್ರಿಂದ ನಿಮಗೆ ಬಬ್ಬಲ್ಸ್ ಬರುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಸೈಡಿಂದ ನಿಮಗೆ ವಾಟರ್ ಫ್ಲೋ ಆಗುತ್ತೆ. ನಾವಿಲ್ಲಿ ಒಂದು ರೀತಿ ಸೆಕೆಂಡ್ ಹ್ಯಾಂಡ್ ಜಕೂಸಿನ ಇನ್ಸ್ಟಾಲ್ ಮಾಡಿದ್ದೀವಿ. ಒಂದು ಹೊಸ ಜಕೂಸಿ ಬಗ್ಗೆ ಪೈಪ್ಲೈನಿಂದ ಕಂಪ್ಲೀಟ್ ಫೈನಲ್ ಔಟ್ಪುಟ್ವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನಾವಿಲ್ಲಿ ಇನ್ಸ್ಟಾಲ್ ಮಾಡಿರೋ ಈ ಜಕೂಸಿಗೆ ಬಿಸಿನೀರಿಗಾಗಿ 200ರಿಂದ 300 ಲೀಟ್ರ್ ಸೋಲಾರು ಸಫಿಷಿಯೆಂಟ್ ಇರುತ್ತೆ. ಬಟ್ ಸೀಸನಿಗೆ ತಕ್ಕನಂಗೆ ಒಂದು ಸರಿಗೆ ಲೋಡ್ ಮಾಡ್ಕೊಂಬಿಟ್ರೆ ಖಾಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಇವಕ್ಕೆಲ್ಲ ಸಫಿಷಿಯೆಂಟಾಗಿ ನಾವು ಸ್ನಾನ ಮಾಡ್ತೀವಿ ಅಂದರೆ ಒಂದು ಪ್ರೆಷರೈಸ್ಡ್ ಸೋಲಾರ್ ಜೊತೆ ಹೀಟ್ ಪಂಪು ಮತ್ತು ಬೂಸ್ಟರ್ ಪಂಪು ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ ನಿಮಗೆ ಫುಲ್ ಸಫಿಷಿಯೆಂಟ್ ಆಗಿರುತ್ತೆ. ನೋಡಿ, ಇಲ್ಲಿ ಹಳೆ ಪ್ಲಂಬರ್ ಮಾಡಿದ ವಾಲ್ ಮಿಕ್ಸರ್ನ ಹಾಗೆ ಬಿಟ್ಟಿದ್ವಿ. ಕಾರಣ ಇಷ್ಟೇ, ಈ ಜಕೂಸಿಯಲ್ಲಿ ಮಲ್ಕೊಂಡ್ರೆ ಅರ್ಧ ಅಲ್ಲ 1 ಗಂಟೆ ಆದರೂ ಹೊರಗಡೆ ಬರೋಲ್ಲ. ಎಮರ್ಜೆನ್ಸಿ ಎಲ್ಲರೂ ಹೊರಗಡೆ ಹೋಗ್ಬೇಕು, ಬೇಗ ಸ್ನಾನ ಮಾಡಬೇಕು ಅಂದರೆ ಈ ವಾಲ್ ಮಿಕ್ಸರಲ್ಲಿ ಆರಾಮಾಗಿ ಸ್ನಾನ ಮಾಡಿಕೊಂಡು ಬೇಗ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಬಿಟ್ಟಿದ್ದೀವಿ. ಇಲ್ಲಿ ಪ್ಲಗ್ ಬಾಕ್ಸ್ಗೆ ನೀರು ಬೀಳಬಾರ್ದು ಅಂತೇಳಿ ಸಿಲಿಕಾನ್ ಹಾಕಿ ಕವರ್ ಮಾಡ್ತಾಯಿದ್ವಿ. ಮತ್ತು ಕೊನೆಯದಾಗಿ ಇಲ್ಲೊಂದು ಡ್ರೈನಿಗೆ ಅಂತಲೇ ಒಂದು ನಾಪ್ ಕೊಟ್ಟಿದ್ದಾರೆ. ಇದನ್ನು ರೊಟೇಷನ್ ಮಾಡಿದ್ರೆ ಪಾಪಪ್ ರೀತಿ ವರ್ಕ್ ಮಾಡುತ್ತೆ, ನೀರೆಲ್ಲ ಖಾಲಿ ಆಗುತ್ತೆ. ಇಲ್ಲಿ ಜಕೂಸಿ ಒಳಗೆ ಬರಲಿಕ್ಕೆ ಚೌಕಟ್ಟನ್ನ ನಾವು ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಫಿಕ್ಸ್ ಮಾಡಿ ಪಾಲಿಶ್ನೂ ಸಹ ಹಾಕಿ ರೆಡಿ ಮಾಡಿದ್ದೀವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.